ಪ್ರತಿನಿಧಿ ಮಿತ್ರರೇ, ನಾನು ಈ ಒಂದು ವಿಡಿಯೋದಲ್ಲಿ ಮಾನವ ಜೀವಿತ ಮೌಲ್ಯ ಅಂದರೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ಇದರ ವಿವರಣೆಯನ್ನು ಉದಾಹರಣೆ ಸಹಿತ ನಾನು ವಿವರಣೆ ಕೊಡ್ತಾ ಇದ್ದೇನೆ. ತಾವುಗಳು ದಯಮಾಡಿ ನೋಟ್ಬುಕ್ ಹಾಗೂ ಪೆನ್ನನ್ನು ಹಿಡ್ಕೊಂಡು ಈ ಒಂದು ವಿವರಣೆಯನ್ನು ಬರ್ಕೊಳ್ಳಿ. ಉದಾಹರಣೆ, ಒಬ್ಬ ವ್ಯಕ್ತಿಯ ಆದಾಯ ಒಂದು ತಿಂಗಳಿಗೆ 50,000 ಇದೆ ಅಂತ ಭಾವಿಸಿದರೆ, ಆ ವ್ಯಕ್ತಿ ತನ್ನ ಮುಂದಿನ ಜೀವಿತಾವಧಿಯಲ್ಲಿ ಗಳಿಸುವಂತಹ ಒಟ್ಟು ಆದಾಯವನ್ನು ನಾವು ಮಾನವ ಜೀವಿತ ಮೌಲ್ಯ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಪರಿಗಣನೆಗೆ ತಗೊತೀವಿ. ಇದನ್ನು ವಿಮಾ ರಂಗದಲ್ಲಿ ಹುಬೆನರ್ ಎನ್ನುವ ವ್ಯಕ್ತಿ ಈ ಒಂದು ಹ್ಯೂಮನ್ ಲೈಫ್ ವ್ಯಾಲ್ಯೂವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂತಂದರೆ, ಏನು ತಿಂಗಳ ಆದಾಯ ಏನಿದೆಯಲ್ಲ ಅದರ ಕನಿಷ್ಠ 100 ಪಟ್ಟು, ಅಂದರೆ 100 ಪಟ್ಟು ಅಂತಂತಂದರೆ 50,000 ಮುಂದೆ ಮತ್ತೆ 2 0 ಹಾಕುವಂಥದ್ದು 50 ಲಕ್ಷ. 50 ಲಕ್ಷ, ಅದರ ಜೊತೆಗೆ ನಮ್ಮಲ್ಲಿ ಹೆಚ್ಚುವರಿ ಸೌಲಭ್ಯ ಏನು ಅಪಘಾತ ವಿಮೆ ಅಂತ ಹೇಳ್ತೀವಿ. 50 ಲಕ್ಷ ವಿಮೆಯನ್ನು ಪಡಿಬೇಕು ಅನ್ನೋದು ಈ ಒಂದು ಮಾನವ ಜೀವಿತ ಮೌಲ್ಯದ ಲೆಕ್ಕಾಚಾರ. ಯಾಕೆ ಅಂದರೆ ವಿತ್ ಆಕ್ಸಿಡೆಂಟಲ್ ಬೆನಿಫಿಟ್, ಅಪಘಾತ ವಿಮೆ ಒಟ್ಟು ಸೇರಿ 50 ಲಕ್ಷ ಮೂಲ ವಿಮೆ ಪ್ಲಸ್ ಅಪಘಾತ ವಿಮೆ 50 ಲಕ್ಷ. 50,000 ಆದಾಯ ಇರುವಂಥ ವ್ಯಕ್ತಿ ನಾಳೆ ಅಪಘಾತದಲ್ಲಿ ಏನಾದರೂ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 1 ಕೋಟಿ ಆರ್ಥಿಕ ನಷ್ಟವನ್ನು ಕೊಡ್ತಾರೆ. ಆ 1 ಕೋಟಿಯನ್ನು ಇವತ್ತು ಬ್ಯಾಂಕ್ನಲ್ಲಿ ಕೇವಲ ಒಂದು 6%, 6% ಬಡ್ಡಿ ದರದಲ್ಲಿ ಆ 1 ಕೋಟಿ ಹಣವನ್ನು ಹೂಡಿಕೆ ಮಾಡಿದರೆ ಪ್ರತಿ ವರ್ಷ ಆ 1 ಕೋಟಿಗೆ 6 ಲಕ್ಷ ಬಡ್ಡಿ ಪ್ರತಿ ವರ್ಷ ಸಿಗ್ತದೆ. ಹಾಗಾದರೆ ವರ್ಷಕ್ಕೆ 6 ಲಕ್ಷ ಅಂತಂದರೆ ಆ 6 ಲಕ್ಷ ಹಣವನ್ನು 12 ತಿಂಗಳಿಂದ ಭಾಗಿಸಿದರೆ ಬರುವಂಥ ಹಣ ತಿಂಗಳಿಗೆ 50,000. ಇದರಿಂದ ನೀವು ತಿಳಿಬೇಕಾದಂಥ ಅಂಶ ಏನು ಅಂತಂದರೆ, ವ್ಯಕ್ತಿ ಜೀವಂತವಾಗಿದ್ದಾಗ ಪ್ರತಿ ತಿಂಗಳು 50,000 ರೂಪಾಯಿ ಆದಾಯವನ್ನು ದುಡಿತಾನೆ, ಅವರ ಕುಟುಂಬದ ಸದಸ್ಯರು ಜೀವನ ನಡೆಸ್ತಾರೆ. ವ್ಯಕ್ತಿ ಇಲ್ದಾಗಲೂ ಸಹ ಪ್ರತಿ ತಿಂಗಳು ಆ ಕುಟುಂಬಕ್ಕೆ 50,000 ರೂಪಾಯಿ ಆದಾಯ ಬರಬೇಕು ಅಂತಂದರೆ 50,000 ಆದಾಯ ಇರುವಂಥ ವ್ಯಕ್ತಿ ಅಟ್ಲೀಸ್ಟ್ 50 ಲಕ್ಷ ವಿಮಾ ಮೊತ್ತದ ಪಾಲಿಸಿಯನ್ನು ಪಡೆಯಬೇಕು. ಇದು ಹ್ಯೂಮನ್ ಲೈಫ್ ವ್ಯಾಲ್ಯೂನ ಮಹತ್ವ. ಧನ್ಯವಾದಗಳು.